ಒಟ್ಟಾರೆ ನರಜನ್ಮದ ಸಾರ್ಥಕತೆ ಆಗಬೇಕಾಗಿತ್ತು ಅಂತ ಕೇಳಿದರೆ ನಾ ಮಾಡುವ ಕರ್ತವ್ಯ ಏನು ಅನ್ನೋದನ್ನು ನೀವು ದಿನಾಲು ಒಂದೊಂದು ವಿಷಯವನ್ನು ಕೇಳ್ತಾ ಬಂದಿದೆ. ಮಮಕಾರದಿಂದ ಮಿಕ್ಕಿನ ಬಂಧ ಮುಂಟಿ. ನಮ್ಮ ಜೀವನದೊಳಗೆ ದುಃಖ ಯಾವುದರಿಂದ ಅಂತ ಕೇಳಿದ್ರೆ ಅದು ಮೋಹದಿಂದ. ಮೋಹ ಏವ ಮಹಾಮೃತ್ಯು ಅಂತ ಕೇಳಿ ಜಗತ್ತಿನೊಳಗೆ ಯಾವುದೂ ಬರೋದಿಲ್ಲಲ್ಲ. 2 ದಿವಸ ಅದನ್ನು ಕೇಳಿರಿ, ಯಾವುದೂ ಬರೋದಿಲ್ಲ. ಯಾರು ಸಂಗಡ ಬಾಹೋರಿಲ್ಲ, ನಾರಾಯಣ ನಾಮ ನೆರೆ ಬಾಹುದಲ್ಲ. ಸತಿ ಸುತ ಆಲಯ ಇವ್ಯಾವ ನಮ್ಮ ಜೊತೆ ಬರೋದಿಲ್ಲ. ಅದಕ್ಕಾಗಿ ನಾವು ಏನು ಮಾಡಬೇಕು ಅಂತ ಕೇಳಿದ್ರೆ ಪುಣ್ಯ ಮಾಡಬೇಕು, ಧರ್ಮ ಮಾಡಬೇಕು ಅನ್ನೋದನ್ನು ನೀವು ಭಾಳ ಸುಂದರವಾಗಿ ಎಲ್ಲರೂ ಅಷ್ಟೇ ಭಕ್ತಿಯಿಂದ ಕೇಳಿದ್ದೀರಿ. ಯಾರೂ ನಮ್ಮ ಜೊತೆ ಬರೋದಿಲ್ಲ. ಹೊಲ ಮನಿ ದನ ಕರ ಬಂಧು ಬಳಗ ಇದ್ಯಾವುದು ಹಿತ ಅಲ್ಲ. ನಮ್ಮ ಜೊತೆ ಬರೋದು ಯಾವುದು ಅಂತ ಕೇಳಿದ್ರೆ ನಾವು ಮಾಡುವಂಥ ಪುಣ್ಯ ಪಾಪಗಳು ಎರಡೇ ನಮ್ಮ ಜೊತೆ ಬರ್ತಾವ. ಭಗವಂತನ ಕಡೆ ಒಯ್ಯೋದು ಯಾವುದು ಅಂತ ಕೇಳಿದ್ರೆ ಅದು ಪುಣ್ಯ. ಆದರೆ ಆ ಪುಣ್ಯ ಪಾಪಗಳ ಯಾವ ಅನ್ನೋದನ್ನು ಅರ್ಥ ಮಾಡ್ಕೋಬೇಕಾದ್ರೆ ಅದಕ್ಕೆ ಜೀವನದೊಳಗೆ ತಿಳಿಸಿಕೊಡುವಂಥ ಒಬ್ಬ ಸದ್ಗುರು ಬೇಕು. ಇದು ನಿತ್ಯ, ಇದು ಅನಿತ್ಯ, ಇದು ಸತ್ಯ ಅದ, ಇದು ಮಿಥ್ಯ ಅದ, ಇದು ಚಲೋ ಅದ, ಇದು ಕೆಟ್ಟ ಅದ ಅನ್ನೋ ತಿಳಿಸ್ಕೊಡೋರೊಬ್ಬರು ಬೇಕಲ್ರಿ. ಅವರಿಗೆ ನಾವೇನು ಅನ್ಬೇಕು ಅಂದ್ರೆ ಗುರುಗಳು ಅಂತ ಅನ್ಬೇಕು. ಅವರು ಯಾರೇ ಇರಲಿ, ಆ ಗುರುಗಳು ತುಸ ಮಂದಿ ಎದ್ದಾರೆ. ಈಗ ಆ ಗುರುಗಳು ನಮ್ಮ ಪೈಕಿನ ಇರಬೇಕು, ನಮ್ಮ ಜಾತಿಯವರ ಇರಬೇಕು. ಇದೇನೈತಲ್ಲ, ಇದರಂಥ ಮೂರ್ಖತನ ಜಗತ್ತಿನೊಳಗೆ ಯಾವುದೂ ಇಲ್ಲ. ಶರಣರಂತಾರೆ, ಕನ್ನಡಿ ತನ್ನದಾದರೇನು ಅನ್ಯರದಾದರೇನು ಮುಖವ ತೋರಿದರೆ ಸಾಲದೆ. ಅವು ನಮ್ಮ ಗುರು ನಮ್ಮ ಜಾತಿಯವನ ಆಗಿರ್ಬೇಕಂತ ನಿನ್ನ ತಲೆಯಾಗ ಏನಾರ ಹುಳ ಬಿಟ್ಕೊಂಡಿದ್ದೆ ಅಂದ್ರೆ ಹೆಸರಿಗಟ್ಟೆ ಗುರು ಇದ್ದ, ಅವ ಹಲುಗುರು ಇದ್ದಂದ್ರೆ ಮಾಡವ್ರೇನದ. ತಿಳಿಸಿಕೊಡುವಂಥ ತಾಕತ್ತು ಬೇಕಲ್ಲ. ಇದು ನಿತ್ಯ, ಇದು ಅನಿತ್ಯ, ಇದು ಸತ್ಯ, ಇದು ಅಸತ್ಯ, ಇದು ಚಲೋ, ಇದು ಕೆಟ್ಟ ಅನ್ನುವಂಥ ತಿಳಿಸಿಕೊಡುವ ಜ್ಞಾನ ಇರ್ಲಿಕ್ಕಂದ್ರೆ ಮಾಡೋದೇನೈತೆ. ಅದಕ್ಕಂತಾರೆ ಅವರು, ಕನ್ನಡಿ ತನ್ನದಾದರೇನು ಅನ್ಯರದಾದರೇನು ಮುಖವ ತೋರಿದರೆ ಸಾಲದೆ. ಎಷ್ಟು ಚಂದಲ್ಲ. ಕನ್ನಡಿ ಐತೆ ನಿನಗೆ. ಕನ್ನಡಿ ಎದಕ್ಕೆ ಬೇಕಾಗೈತಿ? ತಿದ್ಕೊಳಕ. ಇಷ್ಟಲ್ಲ. ಕನ್ನಡಿ ನಿನಗೆ ಎದಕ್ಕೆ ಬೇಕಾಗೈತಿ? ನಿನ್ನ ಮುಖ ತಿದ್ಕೊಳಕ. ಏನು ಕಡೆಗೆ ಚಂದಕ ನೀ ಚಂದ ಕಾಣಕ ಆ ಕನ್ನಡಿ. ಆ ಕನ್ನಡಿ ಮುಂದೆ ನಿಂತು ನೀ ಏನು ಬೇಕಾದ ಮಾಡಿರು. ಹೆಂಗೆ ನಿನ್ನ ತಪ್ಪುಗಳು ಏನದಾವನ್ನ ತಿದ್ದುಕೊಡುವಂಥ ಶಕ್ತಿ ಎದಕ್ಕದ ರೀ? ಕನ್ನಡಿ. ನಿನ್ನ ಮುಖ ಏನೈತಿ? ಏನು ಮೂಗು ಇಲ್ಲೈತೋ, ಎಲ್ಲಿ ಇಲ್ಲಿ ಸರದೈತೋ, ಏನು ಐತೈತೋ ಅದನ್ನು ಎಷ್ಟು ತಿದ್ದುಕೊಳ್ಳೋದ. ಅದಕ್ಕೆ ಅದು ನಮ್ಮ ಸುಂದರತ್ವ, ನನ್ನ ಮುಖ ಹೇಗದ ಅಂತ ತೋರಿಸೋದಕ್ಕೆ ಏನು ಬೇಕಾಗ್ಯದ ರೀ? ಕನ್ನಡಿ ಬೇಕಾಗ್ಯದ. ಆ ಕನ್ನಡಿ ಅದು ನಿಮ್ಮ ಜಾತಿಯವರ ಮಾಡಬೇಕು, ಏನು ನಿಮ್ಮ ಸಂಬಂಧಿಕರದ ಇರಬೇಕು ಅಂತಾರೆ ಅವ್ರು. ಶರಣರಂತಾರೆ, ಕನ್ನಡಿ ತನ್ನದಾದರೇನು ಅನ್ಯರದಾದರೇನು. ಮತ್ತೇನು ಪೇಟಾಕೊಂಡು ತರ್ತೀವಿ, ಅದು ನಿಮ್ಮ ಸಂಬಂಧಿಕರು ಮಾಡಿರ್ತಾರೋ, ನಿಮ್ಮ ಬೀಗರದಾರ, ನಿಮ್ಮ ಜಾತಿಯವ್ರದಾರ ಅಲ್ಲ, ಅದು ಯಾರದೇ ಇರಲಿ ಕನ್ನಡಿ ನಮಗೆ. ಅದಕ್ಕೆ ಮತ್ತು ಇವು ಹೋಗೋ ಹೊತ್ನಾಗ ನಾನು ಹೇಳಿಲ್ಲ, ನೀನು ಈ ಹೈಸ್ಕೂಲ್ಗೆ ಹೋಗೋ ಹೊತ್ನಾಗ ಯಾರ್ದಾರ ಸೈಕಲ್ ಮೋಟ್ರ ಕಾರ್ ಗಾಡಿ ತರಿಬಿದ್ರೆ ಹಿಂಗೆ ಮಾಡ್ಕೊಂಡು ಹೋಗಿಬಿಡ್ತಾವೆ. ಏನು ನಮ್ಮ ಮನೆಯಿಂದ ಮಾಡ್ಕೋಬೇಕಂತೇನಿಲ್ಲ, ನಿನ್ನ ಮುಖ ಒಂದು ತಿದ್ದಾಕಬೇಕಾಗಿತ್ತಿಲ್ಲ. ಅದಕ್ಕಾಗಿ ನಮಗೆ ಏನಂದ್ರೆ ನಮ್ಮ ತಿದ್ದುವಂಥ ಸದ್ಗುರು ಅವ ಯಾವ ಜಾತಿಯವರ ಇರಲಿ, ಯಾರ ಪೈಕಿನ ಇರಲಿ, ನಮ್ಮ ಜನ್ಮವನ್ನು ಸಾರ್ಥಕ ಮಾಡುವಂಥ ಶಕ್ತಿ ಯಾರಿಗದ ಅವರು ನಮ್ಮ ಗುರುಗಳು ಅಂತ ನಾವು ಒಪ್ಕೋಬೇಕು. ಪರಿಭವವನ್ನು ಕೆಡಿಸದ ಗುರು ಏಕೆ? ಒಂದು ಕಡೆ ಎಷ್ಟು ಚಂದ ಬರ್ತಾರೆ. ನರಜನ್ಮ ಬಂದದಂದ್ರೆ ಸ್ಥಿರ ಮುಕ್ತಿ ಪಡೆಯದ ನರಜನ್ಮವೇಕೆ? ನಾವು ಮನುಷ್ಯರಾಗಿ ಎಲ್ಲ ಬಂದೀವಲ್ಲ, ಹುಟ್ಟಿ ಬಂದ ಮೇಲೆ ಎದಕ್ಕೆ ಬಂದೀವಪ್ಪ? ಇದು ಮಾನವ ಜನ್ಮದ ಕರ್ತವ್ಯ. ನಾವು ಯಾಕೆ
ಬಂದೀವ ಹೇಳಿದೆನ್ನ, ಬರೀ ಮಕ್ಕಳ ಆಡ್ಯಾಕ ಮದುವೆ ಆಗಾಕ ಮನೆ ಕಟ್ಟಾಕ ಅಲ್ಲ. ಇದು ಎಷ್ಟೋ ಜನ್ಮಗಳು ಮಾಡ್ಕೊಂಡು ಬಂದಾವ. ಪಶುಗಳು ಮಾಡ್ತಾವ, ಪಕ್ಷಿಗಳು ಮಾಡ್ತಾವ. ಮನುಷ್ಯರಾಗಿ ನಾವು ಯಾಕೆ ಬಂದಿದ್ದೀವಿ ಅಂದ್ರೆ ಭಗವಂತನನ್ನು ಕಾಣೋದಕ್ಕಾಗಿ ಬಂದಿದ್ದೀವಿ. ಅದಕ್ಕಾಗಿ ಜಗದನ್ನ ಬಸವಣ್ಣ ಬಹಳ ಸುಂದರವಾಗಿ ಅಂತಾನ, ಕೂಡಲ ಸಂಗಮ ದೇವನೊಲಿಸ ಬಂದ ಪ್ರಸಾದ ಕಾಯ ಕೆಡಿಸಲಾಗ. ಭಾಳ ಚಂದ ಹೇಳಿದೆ. ಜಗದನ್ನ ಬಸವಣ್ಣ ಭಕ್ತಿ ಭಂಡಾರಿ ಬಸವಣ್ಣ ಅಂತಾನ. ಈ ಜನ್ಮ ಯಾಕೆ ಬಂದದಂದ್ರೆ ಇದು ಭಗವಂತ ಕೊಟ್ಟ ಪ್ರಸಾದಕ್ಕಾಯ. ಈಗ ಕಮಲೇಶ್ವರ ಗುಡಿಗೆ ಹೋಗ್ತೀರಿ, ಅಥವಾ ನಮಗೆ ನಮಸ್ಕಾರ ಮಾಡಿ ಬಂದಾಗ ನಿಮಗೆ ಪ್ರಸಾದ ಅಂತ ಏನಾರ ನಾವು ಕೊಟ್ರೆ, ಅಲ್ಲಿ ಪೂಜಾರಿಗಳು ಆಚಾರ್ಯರು ನಿಮಗೆ ಏನಾರು ಪ್ರಸಾದ ಕೊಟ್ರೆ ಅದನ್ನು ಚೆಲ್ತೀರೇನು ನೀವು? ಅದನ್ನು ಪ್ರಸಾದ ಕೆಡಿಸ್ತಾರೆ ನೀವು? ಅಪ್ಪ ಅವ್ರು ಕೊಟ್ಟಾರ, ಮಹಾತ್ಮರು ಕೊಟ್ಟಾರ ಅಂತ ಆ ಪ್ರಸಾದವನ್ನು ಭಕ್ತಿಯಿಂದ ಜೋಪಾನ ಮಾಡಿ ಅದನ್ನು ಎದಕ್ಕೆ ಉಪಯೋಗ ಮಾಡಬೇಕಾದ್ರೆ ಉಪಯೋಗ ಮಾಡ್ಕೋತೀರಲ್ಲ, ಹಂಗೂ ಇದು ಭಗವಂತ ಕೊಟ್ಟಿರುವಂಥ ಪ್ರಸಾದಕ್ಕಾಯ. ಎಷ್ಟು ಚಂದ ಹೇಳ್ತಾರೆ ಬಸವಣ್ಣ. ಈ ಶರೀರ ಏನದಲ್ಲ, ಈ ಮಾನವ ಜನ್ಮ ಏನದಲ್ಲ, ಇದು ಪರಮಾತ್ಮ ಕೊಟ್ಟಿರುವಂಥ ಪ್ರಸಾದ ಕಾಯ ಅಂದರೆ ಶರೀರ. ಇದು ಪ್ರಸಾದ ಭಗವಂತ ನಮಗೆ ಕೊಟ್ಟು ಕಳಿಸ್ಯಾನ. ಎದಕ್ಕೆ ಕೊಟ್ಟು ಕಳಿಸ್ಯಾನ? ಕೆಡಿಸಬೇಡ. ಕೂಡಲ ಸಂಗಮ ದೇವನೊಲಿಸಲು ಬಂದ ಪ್ರಸಾದ ಕಾಯ. ಹೆಣ್ಣನ್ನು ಹೊನ್ನನ್ನು ಮಣ್ಣನ್ನು ಒಲಿಸೋದಕ್ಕಾಗಿ ಅಲ್ಲ, ಯಾವ ರಾಜಕೀಯ ಪುರುಷರನ್ನು ಒಲಿಸೋದಕ್ಕಾಗಿ ಅಲ್ಲ, ಭಗವಂತನ ಒಲಿಸೋದಕ್ಕಾಗಿ ಈ ಜನ್ಮ ಬಂದದ ರೀ. ಎಷ್ಟೋ ಜನ್ಮದೊಳಗೆ ಹೆಣ್ಣಿಗಾಗಿ ಸತ್ತವರು ಕೋಟಿ ಉಂಟು, ಹೊನ್ನಿಗಾಗಿ ಸತ್ತವರು ಕೋಟಿ ಉಂಟು, ಮಣ್ಣಿಗಾಗಿ ಸತ್ತವರು ಕೋಟಿ ಉಂಟು, ನಿನಗಾಗಿ ಸತ್ತವರು ಒಬ್ಬರನ್ನೂ ಕಾಣೆ. ಹೌದಲ್ಲ? ಜಗತ್ತೊಳಗೆ ನಾವು ಬಡಿದಾಡಿ ಸಾಯ್ತು. ಎದಕ್ಕೆ ಬಡಿದಾಡ್ತಾರಪ್ಪ? ಪೇಪರ್ದಾಗ ನೋಡ್ತೀರಿ, ಟಿ ವ್ಯಾಗ ನೋಡ್ತೀರಿ, ಪೇಪರ್ದಾಗ ಓದ್ತೀರಿ, ಮೊಬೈಲ್ದಾಗೂ ನೋಡ್ತೀರಿ. ಎದಕ್ಕೆ ಬಡಿದಾಡಕತ್ತಾರ? ಯಾರೇ ಇರಲಿ, ದೊಡ್ಡವ್ರು ಇರಲಿ, ಸಣ್ಣವ್ರು ಇರಲಿ, ಶ್ರೀಮಂತರು ಇರಲಿ, ಬಡವರು ಇರಲಿ, ಯಾವ ಜಾತಿಯವ್ರು ಇರಲಿ, ಬಡಿದಾಟ ನಡೆದದಂದ್ರೆ ಎದರ ಸಲುವಾಗಿರಿ? ಇವು ಈ ಮೂರು ಬಿಟ್ಟರೆ ಜಗಳನ ಇಲ್ಲ. ಹೆಣ್ಣಿಗಾಗಿ, ಹೊನ್ನಿಗಾಗಿ, ಮಣ್ಣಿಗಾಗಿ, ಭೂಮಿಗಾಗಿ ಸಾಯ್ತೀರಿ. ಪಾಂಡವರು ಕೌರವರು ಸತ್ತದ್ದನ ಭೂಮಿ ಜಗಳಕ್ಕಾಗಿ. ರಾವಣರ ಯುದ್ಧ ಆಗಿದ್ದ ಹೆಣ್ಣಿಗಾಗಿ. ಹಣಕ್ಕಾಗಿ ಜಗಳ, ಹೆಣ್ಣಿಗಾಗಿ ಜಗಳ, ಹೊನ್ನಿಗಾಗಿ ಜಗಳ, ಇದಕ್ಕಾಗಿ ಜಗಳದ. ಇದಕ್ಕಾಗಿ ಸತ್ತವರು. ಭಗವಂತನಿಗಾಗಿ ಯಾರಾದರೂ ಸಾಯುವುದಿಲ್ಲ. ಯಾರು ಭಗವಂತನ ನಂಬಿದ, ನಿನಗಾಗಿ ಸತ್ತವರು ಒಬ್ಬರು ಅಂದರೆ ಯಾರು ನಂಬಿದಾರ ಅವರ ಹಾಳಾಗೋದಿಲ್ಲ, ಅವ್ರ ಜನ್ಮ ಪಾವನ ಆಗ್ತದೆ. ಅದಕ್ಕಾಗಿ ಪರಮಾತ್ಮನ ಒಲಿಸೋದಕ್ಕಾಗಿ ಮಾನವ ಜನ್ಮ ಬಂದ. ಪರಮುಕ್ತಿ ಪಡೆಯದ ನರ ಅಂತಾರೆ ಅವ್ರು, ಸ್ಥಿರ ಮುಕ್ತಿ ಪಡೆಯದ ನರ ಜನ್ಮವೇ. ಈ ಮಾನವ ಜನ್ಮ ಮುಕ್ತಿಯನ್ನು ಪಡೆಯೋದಕ್ಕೆ ಬಂದದ, ದೇವನನ್ನು ಒಲಿಸಕ್ಕೆ ಬಂದದ, ಪರಶಿವನನ್ನು ಕಾಣಕ್ಕೆ ಬಂದದ. ಅಂದರೆ ಈ ಜನ್ಮವನ್ನು ಸಾರ್ಥಕ್ಕೆ ಮಾಡ್ಕೋಬೇಕಾರಪ್ಪ. ಆ ಶಿವನನ್ನು ನೀ ಕಾಣಬೇಕಾಗಿತ್ತು ಅಂದರೆ ಎಲ್ಲಿ ಹಾನ ಶಿವ? ದೇವರು ಎಲ್ಲಿ ಅದಾನ? ದೇವರು ಎಲ್ಲಿ ಅದಾನ್ರಿ? ಗುಡ್ಯಾಗ ಅದಾನ? ಯಾಕೆ ನಿಮ್ಮೊಳಗಿಲ್ಲನ್ ಶಿವ? ಶಿವ ನಿಮ್ಮ ಒಳಗದಾರಂತ ನೀವು ಇಲ್ಲಿ ಕುಂತಾರ ನನ್ನ ಮುಂದೆ, ನಾನು ಕುಂತಾನೆ ನಿಮ್ಮ ಮುಂದೆ. ಶಿವ ಒಳಗೆ ನಾವು ಹಾದಂದ್ರೆ ಶವಾನ ನಾವೆಲ್ಲ. ಶಿವ ಹಾದ್ರಿ ಅಂತಾರಿಲ್ರಿ ನೀವು. ಶಿವ ಒಳಗೆ ಹಾದಂದ್ರೆ ಶಿವ ಆಗ್ಬೇಕಾಗ್ತದ. ನಾವು ಅದೀವಿ, ಒಳಗೊಬ್ಬ ಭಗವಂತ ಅದಾನ, ಶಿವ ಅದಾನ. ಶಿವ ಅಲ್ಲೇ ಕೂತಿರ್ತೈತೆ, ಅದು ಹೆಣ ಹಾದ್ರಿ ಮುಂದೆ ಅದಾನಲ್ಲ. ನೀ ಎಷ್ಟು ಪ್ರೀತಿ ಮಾಡಿದೆ ನನ್ನ ಗಂಡ, ನನ್ನ ಹೆಂಡತಿ ಎತ್ತು ಎಷ್ಟು ಪ್ರೀತಿ ಮಾಡಿದ್ದಿಲ್ಲ, ಆ ಪ್ರೀತಿ ಮಾಡಿರುವಂಥ ಶರೀರ ನಿನ್ನ ಮುಂದನ ಅದ. ಅಳ್ಳಾಕತ್ತೈತಿ, ಸತ್ತ ಹೋದ ಅತಿ ಯಾಕ ಇಲ್ಲ? ನೀ ಪ್ರೀತಿ ಮಾಡಿರುವಂಥ ಶರೀರ ಅದ, ಆದರೆ ಒಳಗಿರುವಂಥ ಪರಮಾತ್ಮ ಇಲ್ಲ. ಅಲ್ಲಿ ಶಿವ ಇಲ್ಲದ ಜಾಗ ಇಲ್ಲ. ಶಿವ ಇಲ್ಲ ಅಂದ್ರೆ ನಾವೆಲ್ಲ ಶವ ಆಗ್ತೀವ. ಶಿವ ಅದಾನ, ಅನುರೇನು ತೃಣ ಕಾಷ್ಟದಲ್ಲಿ ಪರಿಪೂರ್ಣ ಪರಮಾತ್ಮ. ಕಲ್ಲಿನೊಳಗೆ, ಮಣ್ಣಿನೊಳಗೆ ಪರಮಾತ್ಮ ಇಲ್ಲದ ಜಾಗ ಎಲ್ಲ ಐತೆ ಅಂತೀವಿ. ಪರಮಾತ್ಮ ಅದಾನ. ತೇನ ವಿನಃ ತೃಣಮಪಿ ನ ಚಲತಿ. ಪರಮಾತ್ಮ ಇಲ್ಲದ ಒಂದು ಹುಲ್ಲು ಕಡಿನೂ ಜಗತ್ತಿನೊಳಗೆ ಅಳಿಗಾಡಕ್ಕೆ ತಯಾರಿಲ್ಲ. ಪರಮಾತ್ಮ ಅದಾನಂತ ಹೇಳೇ ನಮ್ಮ ಜೀವನ ನಡೆದದ. ಪರಮಾತ್ಮ ಅದಾನಂತ ಹೇಳೇ ಸೃಷ್ಟಿ ನಡೆದದ. ಪರಮಾತ್ಮ ಎಲ್ಲ ಕಡೆ ಅದಾನ.
ಎಲ್ಲ ಕಡೆ ಅದಾನ, ಆದ್ರೆ ಪರಮಾತ್ಮ ಎಲ್ಲ ಕಡೆ ಇದ್ರೆ ನಮಗೆ ಯಾಕೆ ಕಾಣುವಲ್ಲಾಗ್ಯಾನ? ಅದಾನಿಲ್ರಿ ಪರಮಾತ್ಮ, ಅದಾನಿಲ್ರಿ ದೇವರ. ಎಲ್ಲಿದಾನ ತೋರಿಸ್ರಿ, ಇವ ಮಾಡ್ತಾನ ಮಂದಿ. ದೇವರ ಅದಾನಿಲ್ಲ, ಅದಾನು, ಹಂಗಾದ್ರೆ ತೋರಿಸ್ರಿ. ಅದನ್ನು ಟೈಮ್ ಬಂದಾಗ ಹೇಳ್ತಾನೆ. ದೇವರು ಎಲ್ಲ ಕಡೆ ಅದಾನ, ಆದರೆ ದೇವರ ನಮಗೆ ಯಾಕೆ ಅಲ್ಲ? ಎಲ್ಲ ಕಡೆ ಪರಮಾತ್ಮ ಎಲ್ಲ ಕಡೆ ಅದಾನ, ಆದರೆ ದೇವರನ್ನು ನೋಡುವಂಥ ಚಕ್ಷು ನಮಗಿಲ್ಲ, ಕಣ್ಣು ನಮಗಿಲ್ಲ. ನಾನು ನಿಮಗೊಂದು ಮಾತು ಹೇಳ್ತಾನೆ. ಕರೆಂಟ ಈ ವಯರ್ ಐತ್ಲ, ಈ ವಯರ್ ಅಂತೀರಿ, ಏನು ಅಂತೀರಿ? ಆ ವಯರ್ದಾಗ ಕರೆಂಟ್ ಐತೈತೀರಿ ಇಲ್ಲ ಐತೀರಿ? ಹಾಂ ಐತಿಲ್ರಿ. ಮತ್ತು ಬೆಳಗ್ಗೆ ಯಾಕೆ ಬಿದ್ದಿಲ್ಲ ಅಲ್ಲಿ ವಯರ್ದಾಗ? ಅಲ್ಲಿ ವಯರ್ ಅಲ್ಲಿ ದೊಡ್ಡದು ಅಲ್ಲಿ ತಕ್ಕ ಹಾಕ್ಯಾರ, ಅಲ್ಲೆಲ್ಲ ಹಾಕ್ಯಾರು. ವಯರ್ದಾಗ ಬೆಳಕು ಯಾಕೆ? ಕರೆಂಟ್ ಅದ ರೀ, ಬೆಳಕು ಬಿದ್ದಿಲ್ಲ ಅಂದರೆ ಬೆಳಕು ತಕ್ಕುವಂಥ ಬಲ್ಪ್ ಅಲ್ಲಿ ಇಲ್ಲ. ಕರೆಂಟ್ ಅಲ್ಲೂ ಅದ ಬೆಳಕನ್ನು ಹೀರುವಂಥ ಶಕ್ತಿ ಆ ಬಲ್ಪ್ ಇದ್ದದ್ದು ವಯರ್ದೊಳಗಿಲ್ಲಲ್ಲ. ಅದಕ್ಕೆ ಭಗವಂತ ಎಲ್ಲ ಕಡೆ ಅದಾನ, ನೋಡುವ ದೃಷ್ಟಿ ನಮಗಿಲ್ಲ. ಭಕ್ತ ಪ್ರಹ್ಲಾದಾಗ ಪರಮಾತ್ಮ ಎಲ್ಲಿ ಕಂಡ? ಗುಡ್ಯಾಗ. ದೇವರ ಮೂರ್ತಿ ಒಳಗೆ ಭಗವಂತ ಕಾಣಲಿಲ್ಲ, ಕಲ್ಲಿನ ಕಂಬದೊಳಗೆ ಭಕ್ತ ಪ್ರಹ್ಲಾದಾಗ ಪರಮಾತ್ಮ ಕಂಡ. ಹೌದಲ್ರಿ? ಪರಮಾತ್ಮ ಇಲ್ಲದ ಜಾಗ ಇಲ್ಲದ. ಪರಮಾತ್ಮ ಭಕ್ತ ಪ್ರಹ್ಲಾದಾಗ ಕಲ್ಲಿನ ಕಂಬದೊಳಗೆ, ಕೇಳಿರಲ್ಲ, ಸಿನಿಮಾ ನೋಡಿರಿ, ನಾಟಕ ನೋಡಿರಿ, ಓದೇರಿ, ಕೇಳೇರಿ, ಕಲ್ಲಿನ ಕಂಬದೊಳಗೆ ಭಗವಂತ ಕಂಡ. ಸಿಂಧು ಬಲ್ಲಾಳಗ ಕುರಿ ಹಿಕ್ಕಿ ಒಳಗೆ ಪರಮಾತ್ಮ ಕಂಡ. ಏನ್ರಿ ಇದು? ಸಿಂಧು ಬಲ್ಲಾಳ ಒಬ್ಬ ಹಾಲು ಮತ್ತು ಕುರಿ ಕಾಯಕ್ಕೆ ಹತ್ತಿದ್ದ. ಇದೇ ಶ್ರೀಶೈಲಕ್ಕೆ ಹೊಂಟಿತ್ತು ಮಂದಿ, ಈಗೇನು ಹೊಂಟೈತ್ಲ. ಶ್ರೀಶೈಲಕ್ಕೆ ಹೊಂಟಿದ್ರು. ಆ ಅರಣ್ಯದೊಳಗೆ ಇದ್ದಾಗ ಅವ್ರು ಅಲ್ಲಿ ವಸ್ತಿ ಮಂಬಿ ತೊಗೊಂಡು ಹೋಗವ್ರು. ವಸ್ತಿ ಮಾಡಿದ್ರು. ಅವ್ರು ಓಡಾಡಿ ಅವ್ರಿಗೆಲ್ಲ ಹಾಲು ಕೊಡೋದು, ಹಾಲು ಕಾಯಿಸಿ ಕೊಡೋದು, ಹಿಂಗೆಲ್ಲ ಮಾಡಿದ. ನೀವೆಲ್ಲಿ ಹೊಂಟಾರಿ ಅಂದ್ರೆ ನಾವು ದೇವ್ರು ಅಂತೇಳಿ ಹೊಂಟಿದ್ದೀವಿ ಅಂದ್ರೆ ಅವ್ರು ಪಾಪ ಗೊತ್ತಿಲ್ಲ ಅದು ಹಾಲು ಮತ್ತದು ಮನುಷ್ಯ. ಮುಗ್ಧ ಮನುಷ್ಯ ಬರೇ ಕುರಿ ಕಾಯ್ತಿದ್ದ, ಶಾಸ್ತ್ರ ಪುರಾಣ ಕೇಳಿದವಲ್ಲ. ಎಲ್ಲಿ ಹೊಂಟ್ರಿ ಅಂದ್ರೆ ನಾವು ಶ್ರೀಶೈಲಕ್ಕೆ ಹೊಂಟ ಇದ್ದೀವಿ, ಮಲ್ಲಯ್ಯನ ಅಂತೇಳಿ ಹೊಂಟ ಇದ್ದೀವಿ ನಾವು. ಮಲ್ಲಯ್ಯ ದೇವರದಾನ, ಮಲ್ಲಯ್ಯನ ದರ್ಶನಕ್ಕೆ ಹೊಂಟ ಇದ್ದೀವಿ ಅಂದಾಗ ಅವಂದ ಲಿಂಗ ಪೂಜಾ ಕೂತರು ಇವರೆಲ್ಲ ಅದನ್ನು ನೋಡಿದ. ಇದೇನ್ರಿ ಅಂದ. ಪಾಪ ಗೊತ್ತಿಲ್ಲ, ನಿಮಗೆ ಎಷ್ಟು ಮಂದಿ ಗೊತ್ತಿಲ್ಲ, ಮತ್ತೆ ನಮಗೇನು ಖರೆ. ನೀವೆಲ್ಲ ಕೊಳಗ ಲಿಂಗ ಅದಾವು, ತೆಗೆದು ನೋಡ್ಲ. ನಾನು ಕೊಳಗೈತಿ, ಕೊಳ್ಳಾಗ ಲಿಂಗ ಅದಾವಣ್ರಪ್ಪ. ಎಲ್ಲ ನಾವು ಲಿಂಗಾಯತರು. ಏನು ಹೆಮ್ಮೆ ಎಂದು ಹೇಳ್ತಾರೆ. ಕೊಳ್ಳಾಗ ಲಿಂಗ ಇಲ್ಲ, ಗೂಟಕ್ಕೆ ಹಾಕ್ಯಾರಲ್ಲ. ಒಂದು ಊರಿಗೆ ಹೋಗಿನ್ಯಾ, ಲಿಂಗದ ಬದ್ದನೆ ಹೇಳಾಕತ್ತಿದ್ನಿ. ನಾವು ಒಳ್ಳೆ ಹಿಂಗೆ ಚಂದ ಹೇಳಾಕತ್ತೀನಿ. ಮುಂದೆ ಒಂದು ಮುದುಕಿ ಕೂತಿತ್ತು ಅಚ್ಚು ಕಡೆ ದಾಂಡಿಗೆ. ಆ ಮುದುಕಿ ನಾ ಹೇಳಿದಾಗ ಒಮ್ಮೆ ಗುಂಡುಗಡಿಗೆ ತೊಗೊಳಕ್ಕಿ ನಾ ಹಿಂಗೆ ಪ್ರವಚನ ಹೇಳಾಕತ್ತೀನಿ. ಮಾತುಗೊಮ್ಮೆಕ್ಕೆ ಒಂದು 5 ನಿಮಿಷ ಆದ ಕೂಡಲೇ ಹಿಂಗೆ ತೊಗೊಳಕ್ಕೆ ನನಗೆ ಭಾಳ ಆನಂದ ಆಯ್ತು. ಆಹಾ, ಈ ಊರಾಗ ಎಷ್ಟು ಭಕ್ತಿ ಐತೆ ನೋಡೋದು. ಅಜ್ಜಿ ಹಿಂದಕ್ಕಿನ ಮಂದೆ ಅದಕ್ಕೆ ಆಕೆ ಹಂಗೆ ಲಿಂಗಕ್ಕೆ 5 ನಿಮಿಷಕ್ಕೊಮ್ಮೆ ಹಿಂಗೆ ಪೂಜೆ ನಮಸ್ಕಾರ ಮಾಡೋದು, 5 ನಿಮಿಷಕ್ಕೊಮ್ಮೆ ಹಿಂಗೆ ನಮಸ್ಕಾರ ಮಾಡೋದು. ಅದು ಪುರಾಣ ಮುಗಿದ ಮೇಲೆ ಅದು ಕರೆದ್ನೆ ಅದನ್ನು. ನಿಮ್ಮಂಥ ಭಕ್ತಿ ಯಾವ್ರಾಗೂ ನೋಡಿಲ್ಲ ಅಜ್ಜಿನ, ನಿನ್ನಂಥ ಭಕ್ತಿನ ಯಾವ್ರಾಗೂ ನೋಡಿಲ್ಲ. ಯಾಕಂದ್ರೆ ಮಾತಿಗೊಮ್ಮೆ ಶಿವ 5 ನಿಮಿಷಕ್ಕೊಮ್ಮೆ ಅದಕ್ಕೆ ಲಿಂಗಕ್ಕೆ ನಮಸ್ಕಾರ ಮಾಡ್ತೀವಿ ನಾವು. ಭಾಳ ಅಂದರೆ 2 ಹೊತ್ತು ಪೂಜೆ ಮಾಡ್ಕೊಳ್ಳೋ ಅಟ್ಟ ನಮಸ್ಕಾರ ಮಾಡಿದ್ರೆ 5 ನಿಮಿಷಕ್ಕೊಮ್ಮೆ 10 ನಿಮಿಷಕ್ಕೊಮ್ಮೆ ನಮಸ್ಕಾರ ಮಾಡ್ತೀವಿ. ನಿನ್ನಂಥ ಭಕ್ತಿನ ನಮಗೆ ಗೊತ್ತಿಲ್ಲ. ಆ ಲಿಂಗಕ್ಕೆ ನಾ ನಮಸ್ಕಾರ ಮಾಡಲೇನ ತಂದು ಕೂಡಲೇ ಆಕೆ ಅಂದ್ಲು. ಯಾರು ಲಿಂಗ ಅಂದ್ಲಾಕಿ. ಯಾಲಿಲ್ಲಂಗ ಅಂದ್ರು ಎಲ್ಲ ಲಿಂಗ ಇನ್ನ ಯಾ ಲಿಂಗ ಅಂದ್ರೆ ನೀ ಹಿಂಗೆ ಮಾಡ್ತಿದ್ದೆ ಗಣ್ಯನ ನನಗೆ ಅಗನಿನ ಸ್ವಾಮಿ. ನಾನು ಲಿಂಗಕ್ಕೆ ನಮಸ್ಕಾರ ಅಲ್ಲ, ಅದರೊಳಗೆ ನಾಸಿ ಪುಡಿ ಹಾಕಿದ್ನಿ. ನಾಸಿ ಪುಡಿ ಗೊತ್ತೈತ್ಲ, ನಾನು ನಾಸಿ ಪುಡಿ ಹಾಕ್ತಿದ್ನಿ. ಅದಕ್ಕೆ ಮೇಲೆ ಆ ಲಿಂಗದಾಗ ಗುಡ್ಗಡ್ಯಾಗ ಲಿಂಗ ಇಲ್ಲ, ಆ ನಾಸಿ ಪುಡಿ ತುಂಬ್ಯಾಳ. ಅದನ್ನು ದಾರ ತೆಗೆದು ಮಾಡಿ 5 ನಿಮಿಷಕ್ಕೊಮ್ಮೆ ನಾಸಿ ಸೇರ್ತಿದ್ಲಾಕಿ. ನಾ ಇಂಥ ಭಕ್ತಿ ಅದಾರ ಇವ್ರಾಗತ್ತ, ಇಂಥ ಮಂದಿ ಅದಾರ. ಅವರೆಲ್ಲ
ಶ್ರೀಶೈಲಕ್ಕೆ ಹೋಗೋರು ಲಿಂಗ ಪೂಜೆ ಮಾಡ್ಕೊಳಕತ್ತಿದ್ರು. ಇವು ಹಾಲು ತಂದು ಕೊಟ್ಟ, ಅಭಿಷೇಕ ಮಾಡಿದ್ರು, ಎಲ್ಲ ಹತ್ತು ಖುಷಿ ಆಯ್ತು. ಇವೇನ್ರಿ ಅಂದ್ಕೊಂಡು ಇವು ದೇವರ ಅಂದ್ರೆ ಇದು ಮಲ್ಲಿಕಾರ್ಜುನ ಸಾವಿಲ್ಲದ ಕೇಡಿಲ್ಲದ ರೂ ಇಲ್ಲದ ಚಲುವ ಇವ ಪರಮಾತ್ಮ ಇವ ಅಂದ ಕೂಡಲೇ ಅವ್ರಂದ್ರು ಶ್ರೀಶೈಲಕ್ಕೆ ಹೋದ್ರಿ ಅಂದ್ರೆ ನನಗೊಂದು ದೇವ್ರ ತೊಗೊಂಬರ್ರಿ. ಮತ್ತು ಅವ್ರು ಕೊಳನು ಕೊಡ್ತಾರೆ ಅವರೆಲ್ಲ ಭಕ್ತರು. ನನಗೊಂದು ದೇವ್ರ ತೊಗೊಂಬರ್ರಿ ಅಂದ ಕೂಡಲೇ ತರ್ತೀವಲ್ಲ ಅಂದರು. ಅದಕ್ಕೆ ಏನು ರೊಕ್ಕ ಬೀಳ್ತೈತೆ ಹೇಳ್ರಿ, ಆದ್ರೆ ರೊಕ್ಕ ಕೊಡ್ತನು, ನೀವು ತರಬೇಕ್ರೆ ಮತ್ತು ಬಿಟ್ಟು ಬಂದ್ರೆ ನೋಡಿ ನಿಮ್ಮನ್ನೊಂದು ಭಾಳ ಬೆರಿಕಿದ್ದ. ನಾವು ತರ್ತೀವಲ್ಲ ಅಂಥೇಳಿ ಶ್ರೀಶೈಲಕ್ಕೆ ಹೋದರು. ಅದೇನು ಮಾಡಿದಪ್ಪ, ಶ್ರೀಶೈಲ ಮಲ್ಲಿಕಾರ್ಜುನ ದರ್ಶನ ಮಾಡ್ಕೊಂಡು ಮತ್ತು ಗಡಬಡದಾಗ ಅವ್ರು ಹಂಗೆ ಬಂದರು. ಮರ್ತು ಬಂದುಬಿಟ್ರು. ಮತ್ತು ವಸ್ತಿ ಅಲ್ಲೇ ಮಾಡಬೇಕು. ಯಾಕಂದರೆ ವ್ಯವಸ್ಥೆ ಈಗಿನ ಹಂಗೆ ಹಾದಿಗೆ ವ್ಯವಸ್ಥೆ ಇದ್ದಿದ್ದಿಲ್ಲ ಅಲ್ಲ ಆಗಿನ ಕಾಲದೊಳಗೆ. ಅಲ್ಲೇ ಬಂದು ವಸ್ತಿ ಮಾಡಬೇಕಾಗಿತ್ತು. 15 ದಿವಸ ತಿಂಗಳಗಟ್ಟಲೆ ಬಿಟ್ಟು ಬಂದು ಅಲ್ಲೇ ವಸ್ತಿ ಮಾಡಿದ್ರು. ಅವ್ನು ಖುಷಿ ಆಯ್ತು. ಮಲ್ಲಯ್ಯಗೆ ಹೋಗಿದ್ರು, ಶ್ರೀಶೈಲಕ್ಕೆ ಹೋಗಿದ್ರು. ಇವರೆಲ್ಲ ಬಂದ್ರೆ ನನಗೂ ಮಲ್ಲಯ್ಯನ ತೊಗೊಂಬಂದಾರ, ಲಿಂಗ ತೊಗೊಂಬಂದಾರ, ದೇವ್ರ ತೊಗೊಂಬಂದಾರ. ನಾನು ಅವ್ರಿಗತ್ತೆ ಪೂಜೆ ಮಾಡಿ ಆ ಮಲ್ಲಯ್ಯನ ದರ್ಶನ ಮಾಡ್ಕೋಬೇಕು, ದೇವ್ರ ದರ್ಶನ ಮಾಡ್ಬೇಕು ಅಂತ ಖುಷಿ ಒಳಗಿದ್ದ. ಇವ್ರು ಲಿಂಗ ಪೂಜೆ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಕೂಡಲೇ ಅವ ಬಂದ. ಕೇಳಿದಾಗ ನನಗೂ ತಂದರಿ ಅಂದ. ಇಲ್ಲಂದ್ರೆ ಬಡಿತಿದ್ದವ. ಆ ರೀತಿ ಭಕ್ತಿ ಇತ್ತವನಂತೇಳಿ ದೇವರನ್ನೇ ಯಾವಾಗ ನೋಡಿನೋ ನಾನು, ಯಾವಾಗ ಪೂಜೆ ಮಾಡೋ ಹಂಬಲ ಇತ್ತು, ಮುಗ್ಧ ಭಕ್ತಿ ಇತ್ತು ಅವನಂತೇಳಿ ಅವರಂದರು. ಇಲ್ಲಂದ್ರೆ ಇವು ಬಿಡೋದಿಲ್ಲ, ತಂದದಿವಲ್ಲ ಅಂದ್ರೆ. ತಂದದ್ದು ಅಂದ್ರೆ ಕೊಡ್ರಿ ಅಂತ. ಇಲ್ಲ, ಮುಂಜಾನೆ ಪೂಜೆ ಮಾಡಿ ಮುಂಜಾನೆ ಕೊಡ್ತೀವಿ, ಈಗ ವಸ್ತಿ ಮಾಡು, ರಾತ್ರಿ ಎಲ್ಲ ಅದಕ್ಕೆಲ್ಲ ಮಂತ್ರ ಅದು ಅಂದು ಅದನ್ನು ತಯಾರು ಮಾಡಿ ಅಭಿಷೇಕ ಮಾಡಿ ಚಂದಂಗೆ ಮಾಡಿ ಅದನ್ನು ಮಂತ್ರ ಅದು ಅಂದ್ರೆ ನಿನ್ನ ಕೈಯಾಗ ಕೊಡ್ತೀವಿ ಪೂಜೆ ಮಾಡಿ ಅಂದ ಕೂಡಲೇ ಅದನ್ನು ನಿದ್ದಿನ ಹತ್ತಿಲ್ಲ. ಅದಕ್ಕೆ ಪಾಪ ದೇವರನ್ನು ಕಾಣುವಂಥ ಬಯಕೆ ಇಚ್ಛೆ ಇತ್ತು. ಭಗವಂತನರ ಯಾವಾಗ ಕಾಣಬೇಕು ಎಂಬ ಭಾವ ಇತ್ತಲ್ಲ. ಯಾಕಂತ ಕೇಳಿದ್ರೆ ಎಲ್ಲಿ ಭಾವ ಅದ ಅಲ್ಲಿ ಪರಮಾತ್ಮ ಅದ. ಭಾವ ಸುದ್ದಿದ್ರೆ ಭಾಗ್ಯಕ್ಕೆ ಏನು ಕಡಿಮೆ ಇಲ್ಲ ಅಂತಾರೆ. ಭಾವ ಪರಿಪಕ್ವ ಭಾವದಂತೆ ದೇವರು ಹೆಂಗದಾನ ಅಂತೀರಿ? ನಮ್ಮ ಭಾವ ಹೆಂಗದಲ್ಲ ಹಂಗೆ ಭಗವಂತದಾನ. ಅವರವರ ಭಾವಕ್ಕೆ ಅವರವರ ಭಕುತಿಗೆ ಅವರವರ ತೆರನಾಗಿ ಇರುತಿಹನು ಶಿವಯೋಗಿ. ನಿಮ್ಮ ಭಾವ ಹೆಂಗೈತಿ ಹಂಗೆ ಭಗವಂತ ಅದಾನ. ನಿಮ್ಮ ಭಾವ ಹೆಂಗೈತಿ ಹಂಗೆ ಪರಮಾತ್ಮ ಅದಾನ. ನಿಮ್ಮ ಭಾವ ಹೆಂಗೈತಿ ಹಂಗೆ ಮಹಾತ್ಮ ನಿಮ್ಮ ಕಣ್ಣಿಗೆ ಕಾಣ್ತಾ. ನಿನ್ನ ಭಾವ ನೋಡುವ ದೃಷ್ಟಿ ಬೇಕು, ನಿನ್ನ ಭಾವ ಶುದ್ಧತೆ ಬೇಕು. ಅದಕ್ಕಾಗಿ ಯಾವಾಗ ಭಗವಂತನನ್ನು ಕಾಣಬೇಕು ಎಂಬಂದು ತವಕ ಅವಾಗಿತ್ತು. ಇವ್ರಿಗೆ ಚಿಂತೆ ಇತ್ತು, ಏನು ಮಾಡ್ಬೇಕು ಅವ. ತಮ್ಮ ಕೊಳ್ಳನ ಲಿಂಗ ಅನಕ ಕೊಡೋಕ್ಕಾಗೋದಲ್ಲ. ಯಾಕಂದರೆ ಶರಣ ಸತಿ ಲಿಂಗಪತಿ, ಪತಿಯನ್ನು ಬಿಟ್ಟು ಇರಾಕ ಆಗೋದಿಲ್ಲ. ಇನ್ನು ಅವಾಗರ ಲಿಂಗ ಕೊಡ್ತೀವಿ ತಂದದೀವಿ ಅಂತ ಹೇಳಿದೆವು, ಹೆಂಗೆ ಮಾಡ್ಬೇಕಂತೇಳಿ ಅವರೆಲ್ಲರೂ ವಿಚಾರ ಮಾಡಿದರು. ಆ ಕಡೆ ನೋಡಿದ್ರು, ಕುರಿ ಹಿಕ್ಕಿ ಬಿದ್ದಿದ್ದು ಅಲ್ಲಿ. ಆ ಕುರಿ ಆದದ್ದು ಘಟನೆ ಇದು, ಸುಳ್ಳು ಕತೆ ಅಲ್ಲ, ಆದದ್ದು ಘಟನೆ ಇದು. ಆ ಕುರಿ ಹಿಕ್ಕಿಯನ್ನು ತಗೊಂಡು ಅವರ ಏನು ಮಾಡಿದ್ರು, ಮುದ್ದೆ ಮಾಡಿ 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 ಅದನ್ನು ಜಿಗುಟು ಮಾಡಿ ಅದನ್ನು ಲಿಂಗದ ಗತಿ ರೆಡಿ ಮಾಡಿ ಅವನ ಕೈಯಾಗ ಕೊಟ್ಟುಬಿಟ್ರು. ಮುಂಜಾನೆ ಕೊಟ್ಟುಬಿಟ್ರು. ಭಾಳ ಖುಷಿ ಆಯ್ತು ಅವಾಗ. ಇದು ಕುರಿ ಹಿಕ್ಕಿ ಕೊಟ್ಟಾರನಲ್ಲ, ಶ್ರೀಶೈಲದಿಂದ ಪರಮಾತ್ಮನನ್ನು ತಂದು ಕೊಟ್ಟಾರ. ಕೈವಶಕ್ಕೆ ಕೊಟ್ಟ ಗುರುವೆ ಚನ್ನಮಲ್ಲಿಕಾರ್ಜುನನ ತಂದೆನ್ನ ಕೈವಶಕ್ಕೆ ಕೊಟ್ಟ ಗುರುವೆ ನಿನಗೆ ಶರಣು ಶರಣು. ಆ ಲಿಂಗ ಪೂಜೆ ಮಾಡಿಕೊಂಡ ಅವು ನಗುತ್ತಿದ್ದು. ಅವ ಜಂಗಮರು ಏನು ಹೋಗಿದ್ದಾರಲ್ಲ, ನೋಡೋದನ್ನು ಹೆಂಗೆ ಮಳು ಮಾಡಿದೀವಿ ಅಂತ ಅವ್ರು ನಗುತ್ತಿದ್ರು. ಇವು ಲಿಂಗ ಪೂಜಾ ಅವ್ರಿಗಿಂತ ಚಂದ ಭಕ್ತಿಯಿಂದ ತನಗೆ ತಿಳಿದಂಗೆ ಅದೇ ಭಕ್ತಿಯಿಂದ ಲಿಂಗ ಪೂಜೆ ಮಾಡಿಕೊಂಡ್ರ. ಆ ಲಿಂಗದೊಳಗೆ ಶ್ರೀಶೈಲ ಮಲ್ಲಿಕಾರ್ಜುನ ಪ್ರದಕ್ಷಿಣಾಗಿ ಭೇಟಿ ಕೊಟ್ಟ. ಎಂಥದ್ದು ಭಾಗ್ಯನಂದ್ರಿ, ಇಂಥ ದೇವರು ತಂದು ಕೊಟ್ರಿ ಅಂದಾಗ ಅವರಂದರು, ನಿನ್ನಟ್ಟು ದೊಡ್ಡ ಭಕ್ತಿ ನಮ್ಮಲ್ಲಿಲ್ಲ, ನಾವು ನಾಟಕ ಕಂಪ್ನಿ ಮಾಲಕರು ಅಂದ್ರೆ. ನಾವು ಲೋಕದ ಚೇಷ್ಟೆಗೆ ಲೋಕದಕ್ಕಾಗಿ ನಾವು ಪೂಜೆ ಮಾಡ್ಕೋತೀವ, ಆತ್ಮ ಕಲ್ಯಾಣಕ್ಕಾಗಿ ನೀ ಪೂಜೆ ಮಾಡ್ಕೊಂಡೆಯಲ್ಲಪ್ಪ. ಅದಕ್ಕಾಗಿ ನೋಡುವ ದೃಷ್ಟಿ ಒಳಗೆ ಶಿವನಿಲ್ಲದ ಟಾವ ಹೇಗೆ ತೋರಿಸಲಿ? ಶಿವನಿಲ್ಲದ ಜಾಗ ಎಲ್ಲದ ರೀ? ಎಲ್ಲದರೊಳಗೆ ಪರಮಾತ್ಮನ, ಎಲ್ಲ ಕಡೆ ಪರಮಾತ್ಮ ಪರಿಪೂರ್ಣವಾಗ್ಯಾನ. ಅದಕ್ಕೆ ಕುರಿ ಗಲ್ಲಾಳಗ ಕುರಿ ಹಿಕ್ಕಿ ಒಳಗೆ ಪರಮಾತ್ಮ ಕಂಡ. ನಾವು ದೇವ್ರ ಮುಂದೆ ನಿತ್ರು ದೇವ್ರು ನಮಗೆ ಕಾಣುವಲ್ಲಿಗೆ.